ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಗಾಯ್ಸ್, ಇವತ್ತಿನ ಟಾಪಿಕಲ್ಲಿ ನಾನು ಬಾಯ್ ಬೇಬಿ ಅನ್ನೋದನ್ನ ಕನ್ಸೀವ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂತ ಅಂದರೆ ಈಗ ಕೆಲವೊಬ್ಬರಿಗೆ ಮೊದಲನೇ ಮಗು ಹೆಣ್ಮಗು ಇರುತ್ತೆ ಅಲ್ವಾ, ಇನ್ನು ಸೆಕೆಂಡ್ನೇ ಮಗು ಬಂದು ಬಾಯ್ ಬೇಬಿ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ಒಬ್ಬೊಬ್ಬರಿಗೆ ಫಸ್ಟೇ ಬಾಯ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಕಾರ 100% ಇದು ನಿಜನೇ ಆಗಿದೆ. ಸೈಂಟಿಫಿಕ್ ಪ್ರಕಾರ ಕೂಡ ಇದು ಪ್ರೂವ್ ಆಗಿದೆ. ಓಕೆನಾ? ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಮೊದಲನೇದಾಗಿ ಹೇಳಬೇಕು ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈಗ ಫೀಮೇಲ್ ಬಾಡಿನಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಪ್ಲಸ್ ಮೇಲ್ ಬಾಡಿನಲ್ಲಿ ವೈ ಕ್ರೋಮೋಸೋಮ್ಸ್ ಸೇರಿಸಿದ್ರೆ, ಅಂದರೆ ಅದೆರಡು ಕೂಡ ಸೇರಿದ್ರೆ ಒಂದು ಬಾಯ್ ಬೇಬಿ ಆಗುತ್ತೆ. ಓಕೆನಾ? ಹಾಗೆಯೇ ಇದು ಫಿಮೇಲ್ ಬಾಡಿನಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಪ್ಲಸ್ ಮೇಲ್ ಬಾಡಿನಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಎರಡು ಎಕ್ಸ್ ಸೇರಿಸಿದ್ರೆ ಈ ಥರ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದು ಸೈಂಟಿಫಿಕ್ ಪ್ರಕಾರ, ಮೀನ್ಸ್ ಸೈನ್ಸ್ ಪ್ರಕಾರ ಅದೇ ರೀತಿ ಇರೋದು. ಕ್ರೋಮೋಸೋಮ್ಸ್ಗಳಿಂದ ಎಕ್ಸು ವೈ ಸೇರಿದ್ರೆ ಗಂಡು ಮಗು ಆಗುತ್ತೆ, ಎಕ್ಸ್ ಸೇರಿದ್ರೆ ಹೆಣ್ಣು ಮಗು ಆಗುತ್ತೆ ಅಂತ ಅಲ್ವಾ. ಸೊ ಹಾಗಾಗಿ ಗೈಸ್ ಏನಪ್ಪ ಅಂತ ಅಂದರೆ ಈಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ ನಮ್ಮ ಪೀರಿಯಡ್ಸ್ ಡೇಟ್ನ ನಾವು ತೊಗೊಳ್ಬೇಕು. ನಾನು ಆಲ್ರೆಡಿ ಯಾವ್ದು ಡೇ ಓವ್ಯುಲೇಷನ್ ಆಗುತ್ತೆ ಅದನ್ನು ಯಾವ ರೀತಿ ಕೌಂಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆನಾ? ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಅದನ್ನು ಕೊಟ್ಟಿರ್ತೀನಿ. ಅಂದರೆ ಓವ್ಯುಲೇಷನ್ನ ನೀವು ಪೀರಿಯಡ್ಸ್ ಆಗಿದ್ದು ದಿನದಿಂದ ನೆಕ್ಸ್ಟ್ ಯಾವಾಗ ನಿಮಗೆ ಓವ್ಯುಲೇಷನ್ ಆಗುತ್ತೆ ಅದು ಯಾವ ರೀತಿ ಕೌಂಟ್ ಮಾಡ್ಕೊಳ್ಳೋದು ಅಂತೆಲ್ಲ ನಾನು ಡೀಪಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಸೊ ನೀವು ಮೊದಲೇದಾಗಿ ಹೇಳಬೇಕು ಅಂತ ಅಂದರೆ ನಿಮ್ಮದು ಪೀರಿಯಡ್ಸ್ ಡೇಟ್ ಇರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೀವು 1ನೇ ತಾರೀಕು ಪೀರಿಯಡ್ಸ್ ಆಗ್ತೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? ಅದ್ರ ನೆಕ್ಸ್ಟ್ ನಿಮಗೆ 13th ಇಲ್ಲ 14th, ಓಕೆನಾ, 13th ಇಲ್ಲ 14th ಡೇ ನಿಮಗೆ ಓವ್ಯುಲೇಷನ್ ಅಂದರೆ ಟೈಮ್ ಇರುತ್ತೆ ಅದು. ಓಕೆನಾ? ಓವ್ಯುಲೇಷನ್ ಟೈಮ್ ಆಗಿರುತ್ತೆ. ಆವಾಗ ನಿಮಗೆ 13th ಡೇ ಇಲ್ಲ 14th ಡೇ ಒಂದು ಎಗ್ ಅನ್ನೋದು ನಿಮಗೆ ರಿಲೀಸ್ ಆಗುತ್ತೆ. ಸರಿನಾ? ಪೀರಿಯಡ್ಸ್ ಆಗಿ 13th ಇಲ್ಲ 14th ಡೇ. ಆ 13th ಮತ್ತು 14th ಡೇನಲ್ಲಿ ನೀವು ನಿಮ್ಮ ಅಂದರೆ ಪಾರ್ಟ್ನರ್ ಜೊತೆ ಒಂದು ಇಂಟರ್ ಕೋರ್ಸ್ ಅನ್ನೋದನ್ನ ಇಟ್ಕೊಂಡ್ರೆ ನಿಜವಾಗ್ಲೂ 100% ಬಾಯ್ ಬೇಬಿ ಹಾಗೆ ಆಗುತ್ತೆ. ಇದು ಸೈಂಟಿಫಿಕ್ ಪ್ರಕಾರ ಇದು ಪ್ರೂವ್ ಆಗಿದೆ. ಓಕೆನಾ? ಸೊ ಗೈಸ್ ಏನಪ್ಪ ಅಂತ ಅಂದರೆ ಇದನ್ನು ಈಗ ನಮಗೆ ಓವ್ಯುಲೇಷನ್ ಆಗ್ತಿದೆ ಅಂತ ನಮ್ಮ ಬಾಡಿನಲ್ಲಿ ನಾವು ಯಾವ ರೀತಿ ತಿಳ್ಕೊಳ್ಬೋದು ಅಂತ ಹೇಳೋದಾದರೆ ಮೊದಲೇದಾಗಿ ನಿಮಗೆ ಕೆಳಗಡೆ ಹೊಟ್ಟೆ ಫುಲ್ಲು ಅಂದರೆ ಪೇನ್ ಬರುತ್ತೆ. ಸರಿನಾ? ಓವ್ಯುಲೇಷನ್ ಆಗ್ತಿದೆ ಅಂತ ಅಂದಾಗ ಕೆಳಗಡೆ ಹೊಟ್ಟೆ ನಿಮಗೆ ಕೆಳಗಡೆ ಫುಲ್ಲು ಡೌನಲ್ಲಿ ನಿಮಗೆ ತುಂಬ ಪೇನ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದೇನು ಹೇಳ್ಬೋದು ಅಂತಂದರೆ ಬಾಡಿ ಫುಲ್ಲು ಒಂಥರ ಹೀಟ್ ಅಂತ ಅನಿಸ್ತಾ ಇರುತ್ತೆ. ಸರಿನಾ? ಫುಲ್ಲು ಹೆವಿ ಹೀಟ್ ಆಗ್ತಾ ಇರುತ್ತೆ ಬಾಡಿ. ಅವಾಗಲೂ ಕೂಡ ನೀವು ಅಂದ್ಕೊಳ್ಬೋದು ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಸರಿನಾ? ಅಕಸ್ಮಾತ್ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಥರ ನಮ್ಮ ಬಾಡಿನಲ್ಲಿ ಓವ್ಯುಲೇಷನ್ ಯಾವ ರೀತಿ ಆಗ್ತಿದೆ, ಈ ಥರ ಸಿಂಪ್ಟಮ್ಸ್ ನಮಗಿಲ್ಲ, ಗೊತ್ತಾಗ್ತಾ ಇಲ್ಲ ನಮಗೆ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ಈಗ ಮಾರ್ಕೆಟಲ್ಲೆಲ್ಲ ಫುಲ್ಲು ಓವ್ಯುಲೇಷನ್ ಚೆಕ್ ಮಾಡೋದೇ ಒಂದು ಕಿಟ್ ಅಂತ ಬಿಟ್ಟಿದ್ದಾರೆ. ಸರಿನಾ? ಅದನ್ನು ನೋಡಿಬಿಟ್ಟು ನೀವು ಬೇಕಾದರೆ ಅದರಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಡೇ ನಿಮಗೆ ಓವ್ಯುಲೇಷನ್ ಆಗ್ತಿದೆ ಅಂತ. ಓಕೆನಾ? ಸೊ ಈ ರೀತಿ ನೀವು 13th ಮತ್ತು 14th ಡೇ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಇಂಟರ್ ಕೋರ್ಸ್ ಅಂತ ಇಟ್ಕೊಂಡ್ರೆ ನಿಜವಾಗ್ಲೂ 100ಗೆ 200% ಒಂದು ಬಾಯ್ ಬೇಬಿನೇ ಆಗುತ್ತೆ. ಸರಿನಾ? ಈಗ ಹಲವಾರು ಜನ ನನಗೆ ಗರ್ಲ್ ಬೇಬಿ ಬೇಕು, ಬಾಯ್ ಬೇಬಿ ಆಲ್ರೆಡಿ ಬಾಯ್ ಬೇಬಿ ಇದೆ, ಈಗ ಫಸ್ಟ್ ಮತ್ತು ಸೆಕೆಂಡ್ನೇದು ನಮಗೆ ಎರಡನೇದು ಕೂಡ ಬಾಯ್ ಬೇಬಿನೇ ಆಯಿತು, ಈಗ ಮೂರನೇದು ನಮಗೆ ಗರ್ಲ್ ಬೇಬಿ ಬೇಕು, ಇಲ್ಲ ಫಸ್ಟ್ ನಮಗೆ ಬಾಯ್ ಬೇಬಿ ಇದೆ ಸೆಕೆಂಡ್ ಗರ್ಲ್ ಬೇಬಿ ಬೇಕು, ಈ ಥರ ಅಂದರೆ ಗರ್ಲ್ ಬೇಬಿ ಬೇಕು ಅಂತ ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಗಾಯ್ಸ್ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಈಗ ಪೀರಿಯಡ್ಸ್ ಆಗಿ ಈಗ ಫಸ್ಟ್ ಅಂದರೆ 1ನೇ ತಾರೀಕು ನೀವು ಪೀರಿಯಡ್ಸ್ ಆಗ್ತೀರಾ ಅಲ್ವಾ, 13th ಮತ್ತು 14th ನಿಮಗೆ ಒಂದು ಓವ್ಯುಲೇಷನ್ ಡೇ ಅಂದರೆ ಒಂದು ಓವ್ಯುಲೇಷನ್ ಅನ್ನೋದು ಒಂದು ಎಗ್ ರಿಲೀಸ್ ಆಗುತ್ತೆ, ಓವ್ಯುಲೇಷನ್ ನಡೀತಾ ಇರುತ್ತೆ ಅಲ್ವಾ. ಆ 13th 14th ಬ್ಯಾಕ್ 2 days. ಓಕೆನಾ? ಬ್ಯಾಕ್ 2 days ನೀವು ಅಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು 2 days ಬ್ಯಾಕಲ್ಲಿ ನೀವು ಒಂದು ಇಂಟರ್ ಕೋರ್ಸ್ ಇಟ್ಕೊಳ್ಳೋದ್ರಿಂದ ಒಂದು ಹೆಣ್ಣು ಮಗುನೇ ಆಗುತ್ತೆ. ಯಾಕೆ ಅಂತ ಹೇಳೋದಾದರೆ ನಿಮ್ಮ ಅಂತಂದರೆ ಎಕ್ಸ್ ಕ್ರೋಮೋಸೋಮ್ ಇದೆಯಲ್ಲ, ಮೇಲ್ದು ಎಕ್ಸ್ ಕ್ರೋಮೋಸೋಮ್ ಬಂದು ತುಂಬಾ ಹೆವಿ ಆಗಿರುತ್ತೆ, ತುಂಬಾ ಲಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಅದು ಬಂದು ನಿಮ್ಮ ಎಗ್ನ ಸೇರಲಿಕ್ಕೆ 2 days ಟೈಮ್ನ ತೊಗೊಳುತ್ತೆ.
ಸರಿನಾ. ಸೊ ಹಾಗಾಗಿ ನೀವು ಓವುಲೇಷನ್ 2 ಡೇಸ್ ಬ್ಯಾಕಲ್ಲಿ ಒಂದು ಇಂಟರ್ಕೋರ್ಸ್ ಅನ್ನೋದನ್ನ ಇಟ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಒಂದು ಹೆಣ್ಣು ಮಗು ಆಗೇ ಆಗುತ್ತೆ, ಸರಿನಾ. ಇದು ಅಂದರೆ ಗಂಡು ಮಗು ಆಗಲಿಕ್ಕೆ ಒಂದು ವೈ ಕ್ರೋಮೋಸೋಮ್ ಅನ್ನೋದು ಬೇಗನೆ ಅದು ಒಂದು ಅಂದರೆ ಫೀಮೇಲ್ದು ಅದು ಎಗ್ನ ರೀಚ್ ಆಗುತ್ತೆ ಬೇಗನೆ, ಸರಿನಾ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಇಂಟರ್ಕ್ರೋಸ್ನ ನೀವು ಈ ಥರ ಅಂದರೆ ಓವುಲೇಷನ್ ದಿನ 13th ಇಲ್ಲ 14th ಡೇ ನೀವು ಓವುಲೇಷನ್ ದಿನನೇ ನೀವು ಇಂಟರ್ಕೋರ್ಸ್ ಅನ್ನೋದನ್ನ ನೀವು ಇಟ್ಕೊಂಡ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಬಾಯ್ ಬೇಬಿ ಆಗೇ ಆಗುತ್ತೆ. ಅದ್ರ 2 ಡೇಸ್ ಬ್ಯಾಕಲ್ಲಿ ನೀವು ಇಂಟರ್ಕೋರ್ಸ್ನ ಇಟ್ಕೊಂಡ್ರೆ ಅದು ನಿಮಗೆ ಒಂದು ಹೆಣ್ಣು ಮಗು ಆಗೇ ಆಗುತ್ತೆ, ಸರಿನಾ. ಈ ಥರ ಗೈಸ್ ಅರ್ಥ ಮಾಡ್ಕೊಳ್ಳಿ, ಇದನ್ನು ಈ ಥರ ಅರ್ಥ ಮಾಡಿಕೊಂಡು ಈ ಥರ ಅಂದರೆ ನಿಮಗೆ ಬಾಯ್ ಬೇಬಿನೇ ಬೇಕಾ ಗರ್ಲ್ ಬೇಬಿನೇ ಬೇಕಾ ಯಾವ ಬೇಬಿ ಬೇಕು ಅಂತ ನೀವು ಇದನ್ನು ಅರ್ಥ ಮಾಡಿಕೊಂಡು ಈ ರೀತಿ ನೀವು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಗೆ ಯಾವ ಬೇಬಿ ಬೇಕು ಅದು ಆಗುತ್ತೆ, ಓಕೆನಾ. ಸೊ ಗೈಸ್ ಇನ್ನೊಂದೇನಪ್ಪ ಅಂತ ಅಂದರೆ ಇದು ಎಲ್ಲದ್ರ ಜೊತೆಗೆ ನಮಗೆ ದೇವರ ಆಶೀರ್ವಾದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಗೈಸ್ ನಿಮಗೆ ಈ ಥರ ಮಾಡೋದ್ರ ಜೊತೆಗೆ ನೀವು ಒಂದು ದೇವ್ರನ್ನ ನೀವು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೇದು ಆಗೇ ಆಗುತ್ತೆ, ಸರಿನಾ. ಓಕೆ ಗೈಸ್, ನೋಡಿದ್ರಲ್ಲ ಒಂದು ಸಿಂಪಲ್ ಆಗಿ ನಾನು ನಿಮಗೆ ಯಾವ ರೀತಿ ಈ ಥರ ಒಂದು ಬಾಯ್ ಬೇಬಿನೇ ಆಗುತ್ತೆ ಇಲ್ಲ ಗರ್ಲ್ ಬೇಬಿನೇ ಆಗುತ್ತೆ ಯಾವ ಬೇಬಿ ಆಗುತ್ತೆ ಅಂತ ಒಂದು ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸರಿನಾ. ಸೊ ಇದು ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಯೂಸ್ಫುಲ್ ಆಗಲಿ, ಓಕೆನಾ. ಹಾಗೆಯೇ ಗೈಸ್ ನಾನು ಪ್ರೆಗ್ನೆನ್ಸಿ ವಿಡಿಯೋಸ್ನ ತುಂಬಾ ಹಾಕಿದ್ದೀನಿ ಅಂತಂದರೆ ನನ್ನ ಬಾಯ್ ಬೇಬಿದ್ದು ಫುಲ್ಲು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, NT ಸ್ಕ್ಯಾನು ಮತ್ತು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರಬಹುದು, ಎಲ್ಲನೂ ಯಾವ ರೀತಿ ಅಂತಂದರೆ ಒಂದು ಪೋಸ್ಟೀರಿಯರ್ ಏನಾದರೂ ಇದ್ದರೆ ಒಂದು ಹೆಣ್ಣು ಮಗು ಆಗುತ್ತೆ, ಆ್ಯಂಟೀರಿಯರ್ ಇದ್ದರೆ ಒಂದು ಗಂಡು ಮಗು ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರಲ್ವಾ, ಅದನ್ನೆಲ್ಲ ಫುಲ್ಲು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೆಗ್ನೆನ್ಸಿ ವಿಡಿಯೋಸ್ ಎಷ್ಟೊಂದು ನಾನು ಮಾಡಿ ಹಾಕಿದ್ದೀನಿ, ಓಕೆನಾ. ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಯಾವ ರೀತಿ ಫುಡ್ಡನ್ನ ತೊಗೊಳ್ಬೇಕು, ಹಾಗೆಯೇ ಬ್ಲಡ್ ಇನ್ಕ್ರಿಮೆಂಟ್ ಆಗಬೇಕು ಅಂತ ಅಂದರೆ ಯಾವ ರೀತಿ ಫುಡ್ನ ತೊಗೊಳ್ಬೇಕು, ಹಾಗೆಯೇ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಬೇಕು, ಹಾಗೆಯೇ ಮಗುವಿಂದು ಸ್ಕಿನ್ ಟೋನ್ ಚೆನ್ನಾಗಿ ಆಗಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ನಾವು ಅಂದರೆ ಫುಡ್ನ ತೊಗೊಳ್ಬೇಕು ಎಲ್ಲನೂ ಫುಲ್ಲು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಕೆಲವೊಂದು ವ್ರತದ ಬಗ್ಗೆ ಕೂಡ ಹಾಕಿದ್ದೀನಿ, ಓಕೆನಾ. ಒಂದು ಬಾಯ್ ಬೇಬಿ ಬೇಕು ನಿಮಗೆ ಅಂತಂದರೆ ಇಲ್ಲ ಅಂತಂದರೆ ಅಕಸ್ಮಾತ್ ಮಕ್ಕಳು ಆಗದೆ ಇರೋರಿಗೆ ತುಂಬ ಜನ ಮಗು ಆಗ್ತಾಯಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ ಅಲ್ವಾ. ಸುಮಾರು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೂ ಕೂಡ ಅವ್ರಿಗೆ ಮಕ್ಕಳಾಗ್ತಾರಲ್ಲ, ತುಂಬಾ ದುಡ್ಡೆಲ್ಲ ಖರ್ಚು ಮಾಡಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಮಾಡ್ತಾ ಇರ್ತೀರಾ ಅಲ್ವಾ. ಸೊ ಅವರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹಾಗೆಯೇ ನಾನು ಯಾರ್ಯಾರು ಹೇಳಿದ್ದೀನಿ ಅವರೆಲ್ಲ ಮಾಡಿದ್ದಾರೆ, ಅವ್ರಿಗೂ ಕೂಡ ಒಂದು ಬಾಯ್ ಬೇಬಿ ಆಗಿದೆ, ಹಾಗೆಯೇ ಮಕ್ಕಳಿಲ್ಲದವ್ರಿಗೆ ಮಗು ಕೂಡ ಆಗಿದೆ, ಸರಿನಾ. ಆ ವ್ರತದ ಬಗ್ಗೆ ನಾನು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವ್ರತನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಹಾಗೆಯೇ ಇದು ಪ್ರೆಗ್ನೆನ್ಸಿದು ಎಲ್ಲ ಫುಲ್ಲು ಲಿಂಕನ್ನು ನಿಮಗೆ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ, ಸರಿನಾ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.